ಕಾನೂನು ಇವತ್ತು ಬಿಜೆಪಿಯವರು ಅಂಬೇಡ್ಕರ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತು ಪಂಚಮ ಸಾಲಿಗೋಸ್ಕರ ಬೆಂಗಳೂರು ರಾಜ್ಯಾದ್ಯಂತ ಎಲ್ಲ ಕಡೆ ಟೋಲ್ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ. ನೋಡಿ, ಪಂಚಮಶಾಲಿ ಸಮುದಾಯದವರು, ಪಂಚಮಶಾಲಿ ಸ್ವಾಮೀಜಿಯವರು, ಜಯಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅವರು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಹೇಳಿಕೆಗಳನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಪ್ರತಿಭಟನೆ ಅವರ ಹಕ್ಕು, ನಾವು ಅವರಿಗೆ ಪ್ರತಿಭಟನೆ ಮಾಡೋದು ಬೇಡ ಅಂತ ಏನು ಹೇಳಿಲ್ಲ. ಆದರೆ ಅವರು ಒಂದು 5,000 ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ಸುವರ್ಣಸೌಧದ ಮುತ್ತಿಗೆ ಹಾಕ್ತೇವೆ ಅಂತೇಳಿ ಅವರು ಹೇಳಿಕೆ ಕೊಟ್ಟಿದ್ದರು. ಹಾಗಾಗಿ ನಾವು ಆ ಟ್ರ್ಯಾಕ್ಟರ್ಗಳನ್ನು ನಾವು ಅಲೋ ಮಾಡೋದಿಲ್ಲ ಅಂತ ಹೇಳಿದ ಮೇಲೆ ಅವರು ಕೋರ್ಟಿಗೆಲ್ಲ ಹೋಗಿದ್ದರು. ಕೋರ್ಟಲ್ಲಿ ಆದೇಶ ಬಂತು, ಟ್ರ್ಯಾಕ್ಟರ್ಗಳನ್ನು ನೀವು ಅಲೋ ಮಾಡೋದು ಬೇಡ, ಆದರೆ ಅವರು ಬರೋದಕ್ಕೆ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಪ್ರತಿಭಟನೆ ಮಾಡೋದಕ್ಕೆ ಬರೋದಕ್ಕೆ ನೀವು ಸಹಕರಿಸಬೇಕು. ಟ್ರ್ಯಾಕ್ಸಲ್ಲೆಲ್ಲ ಬರ್ತಾರೆ ಮತ್ತು ಅದನ್ನು ಅಲೋ ಮಾಡಿ ಅಂತ ಹೇಳಿದ್ರು. ನಾವು ಟ್ರ್ಯಾಕ್ಸ್ಗಳನ್ನು ಅಲೋ ಮಾಡೋದಕ್ಕೆ ಸದನದಲ್ಲೇ ನಾನು ಹೇಳಿದೆ, ಟ್ರ್ಯಾಕ್ಟರ್ಸನ್ನು ಅಲೋ ಮಾಡ್ತೀವಿ, ಇವು ಟ್ರ್ಯಾಕ್ಸ್ಗಳನ್ನು ಮಾಡಿ ಅವರು ಒಂದು ಜಾಗವನ್ನು ನಿಗದಿ ಮಾಡಿದ್ದು. ಆ ಜಾಗದಲ್ಲಿ ಅವರು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮಹದೇವಪ್ಪನವರನ್ನು ಮತ್ತು ವೆಂಕಟೇಶ್ ಅವರನ್ನು, ಸುಧಾಕರ್ ಅವ್ರನ್ನ, 3 ಜನ ಸಚಿವರುಗಳನ್ನು ಕಳಿಸ್ಕೊಟ್ರು. ಅದರಲ್ಲಿ ಸ್ಥಳೀಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹೋಗಿದ್ದಾರೆ. ಅವರು ಮಾನ್ಯ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿದ್ದಾರೆ, ಇದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋಣ, ನೀವು ಬನ್ನಿ ಅಂತ ಹೇಳಿ ಕಳಿಸಿದ್ದಾರೆ ಅಂತ ಹೇಳಿದರೂ ಕೂಡ ಅವರು ಇಲ್ಲ, ನಾವು ಬರೋದಿಲ್ಲ, ಮುಖ್ಯಮಂತ್ರಿಗಳನ್ನೇ ಇಲ್ಲಿಗೆ ಬನ್ನಿ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬರೋದಕ್ಕೆ ಸಾಧ್ಯ ಇಲ್ಲ, ನೀವು ಬನ್ನಿ ಅಂತ ಹೇಳುವಾಗ ಇದ್ದಕ್ಕಿದ್ದಂಗೆ ಸ್ವಾಮೀಜಿಯವರು ನೀವು ಎಲ್ಲ ವಿಧಾನಸೌಧಕ್ಕೆ ಹೋಗೋಣ ಚಲೋ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮುಖ್ಯ ರಸ್ತೆಗೆ ಬರೋದಕ್ಕೆ ಎಲ್ಲ ನುಗ್ಗಕ್ಕೆ ಶುರು ಮಾಡಿದರು. ಬ್ಯಾರಿಕೇಡ್ಸ್ಗಳನ್ನ ಹಾಕಿದ್ದನ್ನೆಲ್ಲ ತಳ್ಕೊಂಡು ಮುಖ್ಯ ರಸ್ತೆಗೆ ಬರೋದಕ್ಕೆ ಪ್ರಯತ್ನ ಮಾಡಿದಾಗ ಅವರು ಪ್ರಿವೆಂಟ್ ಮಾಡಬೇಕು ಅಂತ. ಇದರಲ್ಲಿ ಏನಾಗಿದೆ ಅಂದರೆ ಕೋರ್ಟಲ್ಲಿ ಆದೇಶ ಕೊಟ್ಟಿದ್ದೀವಿ, ನೀವು ಪೀಸ್ಫುಲ್ಲಾಗಿ ಯಾವುದೇ ಲಾ ಆ್ಯಂಡ್ ಆರ್ಡರನ್ನ ನೀವು ಕೈಗೆತ್ತಿಕೊಳ್ಳದೆ ನೀವು ಪ್ರತಿಭಟನೆ ಮಾಡಿ ಅಂತ ಕೊಟ್ಟಿದ್ದಾರೆ. ಮತ್ತು ಜಿಲ್ಲಾಡಳಿತ ಕೆಲವು ನಿಯಮಗಳನ್ನು ಕೊಟ್ಟಿದ್ದಾರೆ. ಅಂದರೆ ಈ ರೀತಿ ನಡ್ಕೊಳ್ಬೇಕು ನೀವು ಅಂತ, 500 ಮೀಟ್ರ್ ದೂರ ಇರಬೇಕು, ಆಮೇಲೆ ನೀವು ಏನದು ಸುವರ್ಣಸೌಧಕ್ಕೆ ಬರಬಾರ್ದು, ಹೀಗೆಲ್ಲ ಅವರು ಹೇಳಿದ್ದಾರೆ. ಅವೆಲ್ಲವನ್ನು ಕೂಡ ಪ್ರೊಹಿಬಿಟರಿ ಆರ್ಡರ್ಸ್ ಏನಿತ್ತು ಅದೆಲ್ಲ ಉಲ್ಲಂಘನೆ ಮಾಡಿ, ಹೈಕೋರ್ಟಿನ ಆದೇಶನೂ ಉಲ್ಲಂಘನೆ ಮಾಡಿ ಏನು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಹೊರಟಾಗ ಪೊಲೀಸ್ನವರು ಅವರನ್ನು ಪ್ರಿವೆಂಟ್ ಮಾಡೋದಕ್ಕೆ ಲಘು ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ. ಅದರಲ್ಲಿ ಅವರು ಒಂದು ವೇಳೆ ನಾವು ಅಲೋ ಮಾಡಿದರೆ, ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋಕೆ ಅಲೋ ಮಾಡಿದರೆ, ನಾಳೆ ಎಲ್ಲರೂ ಕೂಡ ಆ ರೀತಿ ಪ್ರಯತ್ನಗಳನ್ನು ಮಾಡ್ತಾರೆ. ಅದರಿಂದ ಪೊಲೀಸ್ನವರು ಪ್ರಿವೆಂಟಿವ್ ಆಗಿ ಮಾಡಿದ್ದಾರೆ ವಿನಃ ಯಾವುದೇ ದುರುದ್ದೇಶದಿಂದ ಅವರು ಮಾಡಿಲ್ಲ. ಮತ್ತು ಅವರು ಸ್ವಾಮೀಜಿಯವರು ಮತ್ತು ಅವರ ಸಂಗಡಿಗರೆಲ್ಲರೂ ಕೂಡ ಪ್ರೊಹಿಬಿಟರಿ ಆರ್ಡರ್ಸನ್ನು ಉಲ್ಲಂಘನೆ ಮಾಡಿದ್ದಾರೆ ಮತ್ತು ಹೈಕೋರ್ಟ್ ಆರ್ಡರ್ನ ಉಲ್ಲಂಘನೆ ಮಾಡಿದ್ದಾರೆ. ಇಷ್ಟೇ ನಡೆದಿರ್ತಕ್ಕಂಥದ್ದು. ನಾನು ಈ ರಿಸರ್ವೇಷನ್ ಇದಕ್ಕೆ ಹೋಗೋದಿಲ್ಲ, ನಾನು ಲಾ ಆ್ಯಂಡ್ ಆರ್ಡರ್ ಹಾಗೆ ಮೇಂಟೈನ್ ಮಾಡಬೇಕಾಗಿತ್ತು. ನಾವು ಹೇಳಿದ್ದೀವಿ, ಯಾವುದೇ ಸರ್ಕಾರ ಕಾನೂನು ವ್ಯವಸ್ಥೆಯನ್ನು ಸರಿಯಾಗಿ ಮಾಡದೆ ಹೋದರೆ ನಮ್ಮನ್ನೇ ದೂಷಣೆ ಮಾಡ್ತಾರೆ. ಅದಕ್ಕಾಗಿ ಈ ಕೆಲಸ ಆಗಿದೆ ಅಂತ ಹೇಳಿ